ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ನಾಗೇಂದ್ರ ಹಾಸನ್. ವಿಧಾನಸಭೆ ಕಲಾಪದಲ್ಲಿ ಮತ್ತೆ ಗದ್ದಲ ಮುಂದುವರೆದಿರುವಂತದ್ದು. ಉಗ್ರಪ್ಪ ವಿರುದ್ಧ ಮತ್ತೆ ಈಗಾಗಲೇ ಪ್ರತಿಪಕ್ಷಗಳು ಮುಗಿಬಿದ್ದಿದ್ವು. ಅಧಿಕಾರಿಗಳ ಗ್ಯಾಲರಿಯನ್ನ ಏನು ಉಗ್ರಪ್ಪ ಪ್ರವೇಶ ಮಾಡಿದ್ರು, ಇದರ ವಿರುದ್ಧ ಸಾಕಷ್ಟು ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಬಾವಿಗಿಳಿದು ಪ್ರತಿಭಟನೆಯನ್ನು ಕೂಡ ಬಿಜೆಪಿ ಸದಸ್ಯರು ಮುಂದುವರಿಸಿದ್ರು. ಉಗ್ರಪ್ಪ ಗ್ಯಾಲರಿಯಲ್ಲಿ ಕುಳಿತು ಅಧಿಕಾರಿಗಳು ಹಾಗೇನೆ ಸಿಎಂಗೆ ಚೀಟಿಯನ್ನ ಕಳುಹಿಸುತ್ತಾರೆ. ಸದನದಲ್ಲಿ ಏನ್ ನಡೀತಾ ಇದೆ ಅಂತ ಜಗದೀಶ್ ಶೆಟ್ಟರ್ ಅವರು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ನನ್ನಿಂದ ತಪ್ಪಾಗಿದೆ ಅಂತ ಸ್ಪೀಕರ್ ಕಾಗೋಡು ತಿಮ್ಮಪ್ಪನವರು ಈಗಾಗಲೇ ಹೇಳಿದ್ದಾರೆ. ಹಾಗೇನೆ ಎಂಎಲ್ಸಿಗಳು ಅಧಿಕಾರಿಗಳ ಗ್ಯಾಲರಿ ಹಿಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಬಹುದು. ಈ ಕುರಿತು ವಿಧಾನ ಪರಿಷತ್ನಲ್ಲಿ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗಿದೆ. ಅನುಮತಿ ನೀಡುವ ಬಗ್ಗೆ ಬೋರ್ಡ್ ಸಹ ಹಾಕಲಾಗಿದೆ. ಹೀಗಾಗಿ ಉಗ್ರಪ್ಪ ಅವರನ್ನ ಸದನದಲ್ಲಿ ಕಳುಹಿಸಲಾಗದ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತ ಈಗಾಗಲೇ ಸ್ಪೀಕರ್ ಅವರು ಹೇಳಿರುವಂತದ್ದು. ನಿಮ್ಮ ಅಧಿಕಾರವನ್ನ ಚಲಾಯಿಸಿ ಉಗ್ರಪ್ಪನವರನ್ನ ಹೊರಗೆ ಕಳುಹಿಸಿ ಅಂತ ಪ್ರತಿಪಕ್ಷಗಳಾದಂತಹ ಬಿಜೆಪಿ ಹಾಗೆಯೇ ಜೆಡಿಎಸ್ ಎರಡೂ ಕೂಡ ಬಿಗಿಪಟ್ಟನ್ನ ಹಿಡಿದಿವೆ. ಉಗ್ರಪ್ಪನವರನ್ನ ಸದನ ಪ್ರವೇಶಕ್ಕೆ ಅನುಮತಿ ನೀಡಬೇಕಾ ಅಥವಾ ಬೇಡವಾ, ಈ ಬಗ್ಗೆ ಸದನ ನಾಯಕರ ಜೊತೆ ಸ್ಪೀಕರ್ ಈಗಾಗಲೇ ಆ ಸಭೆಗೆ ನಿರ್ಧಾರವನ್ನ ಬಿಟ್ಟಿರುವಂತದ್ದು. ಸಭೆಯ ಬಳಿಕ ಉಗ್ರಪ್ಪ ಪ್ರವೇಶದ ಬಗ್ಗೆ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಒಟ್ಟಾರೆ 3 ಗಂಟೆಗೆ ಈಗಾಗಲೇ ವಿಧಾನಸಭೆಯ ಕಲಾಪವನ್ನ ಮತ್ತೆ ಮುಂದೂಡಲಾಗಿದೆ. ನಾವು ಇದು ಬಹಳ ಇದು ಕ್ಲಿಷ್ಟವಾಗಿ ಡಿಸ್ಕಷನ್ ಮಾಡಿ ಕಾನೂನು ತಿದ್ದುಪಡಿ ಅಲ್ಲ. ಈಗ ಒಂದು 3 ಗಂಟೆವರೆಗೆ ಇದು ಮಾಡಿ ಸನ್ಮಾನ ವಿಷಯ ನಾವು ಚರ್ಚೆ ಮಾಡೋಣ. ಇದನ್ನ ಒಂದು ತೀರ್ಮಾನ ತೆಗೆದುಕೊಂಡು ಸನ್ಮಾನ ವಿಷಯ ಅಲ್ಲಿವರೆಗೆ ಅಲ್ರಿ. ಇವರು ಎಷ್ಟು ಬಡತನ ಇದೆ, ತಾವಿಷ್ಟು ಚರ್ಚೆ ನಡೀತಾ ಇದ್ರು ಅವ್ರು ಅದ್ರ ಬಗ್ಗೆ ನಿರ್ಣಯ ಕೈಗೊಳ್ಬೇಕು. ಈ ಸದನದ ಮುಂದೆ ನಮ್ಮ ನಿಗದಿತ ಕಲಾಪದಂತೆ 27 ಶುಕ್ರವಾರಕ್ಕೆ ನಾವು ಮುಕ್ತಾಯ ಆಗ್ಬೇಕು. ನೀವು ಮತ್ತೆ ಪುನಃ ವಿಸ್ತರಣೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಎಲ್ಲರೂ ಸಹಮತ ವ್ಯಕ್ತಪಡಿಸ್ತಾರೆ. 3-4 ಬಿಲ್ಸ್ ಇದ್ದಾವೆ. ಇವತ್ತು ನಾವು ಬೆಳಗ್ಗೆ ತಗೊಂಡದ್ದು ಬಹಳ ಗಹನವಾದ ವಿಚಾರ. ಇಂಥ ವಿಚಾರನ ಚರ್ಚೆಗೆ ಎತ್ಕೊಂಡು ಸಮಯ ಕಳೆಯೋದು ಬೇಡ. ಒಂದು 5 ನಿಮಿಷ ಕಾಲ ತಾವು ದೊಡ್ಡ ಮನಸ್ಸು ಮಾಡಿ ಮುಂದೆ ಹಾಕಿ ಒಳಗಡೆ ಕರೀರಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್, ಅಪೋಸಿಷನ್ ಲೀಡರ್ನ, ಫ್ಲೋರ್ ಲೀಡರ್ಸ್. ಯು ಟೇಕ್ ಎ ಡಿಸಿಷನ್ ನೌ ಇಟ್ಸೆಲ್ಫ್. ಲೆಟ್ ದಿ ಹೌಸ್ ಗೋ ಆನ್. ಹೌಸ್ ಡೆಡ್ ಲಾಕ್ ಆಗೋದು ಬೇಡ. ಕೆಲಸ ಮಾಡೋಣ. 3 ಗಂಟೆಗೆ ಹೌಸ್ ಸೇರೋಣ. ಈ ಮಧ್ಯದಲ್ಲಿ ಈಗಲೇ ತಾವು ನಮ್ಮ ಡೆಪ್ಟಿ ಸ್ಪೀಕರು, ನೀವು ನಮ್ಮ ವಿಪ್ ಇದ್ರೆ ನಮ್ಮ ವಿಪ್, ಜೆಡಿಎಸ್ ಲೆಕ್ಕಕ್ಕಿಲ್ಲ, ನೀವು ಬರ್ರಿ. 4-5 ಜನ ಕರೀರಿ. ಫ್ಲೋರ್ ಲೀಡರ್ ಇದಾರಲ್ಲ ಅವ್ರ ಕಡೆ ಒಬ್ರು ಇದಾರೆ. ಅಲ್ಲ ಜೆಡಿಎಸ್ ಈಗಲೇ ಬಂದು ಎಲ್ಲ ಬರ್ತಾರ. ಈಗ ಜೆಡಿಎಸ್ ಮುಂದೆ ಅಲ್ಲಿ ಮಾಡಿಬಿಟ್ಟಿದ್ದಾರೆ ಅಧಿಕಾರಿ ರೂಲಿಂಗ್ ಮಾಡಲಿಕ್ಕೆ ಸದನ ಇದೆ, ಕಂಪ್ಲೀಟ್ ವ್ಯಾಪ್ತಿ ತಮಗೆ ಬರ್ತದೆ. ಸ್ಪೀಕರ್ ಸಾಹೇಬ್ರು ಮಾತಾಡಕ್ಕಾರ ಅವಕಾಶ ಕೊಡ್ರಿ. ನೋಡಿ, ಈ ಭಾಗದ ಕೊನೆ ಲೈನ್ ಇದೆಯಲ್ಲ ಅದರಲ್ಲಿ ಕೊಡಕ್ಕೆ ಮಾಡಿಕೊಟ್ಟಿದ್ದಾರೆ. ನಾವು ಈಗ ಆ ಕೊನೆ ಲೈನ್ ಅನ್ನ ಕೊಟ್ಬಿಡೋಣ ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ಈ ಕಡೆ ಕೊಡಿ ಸರ್. ನಾನು ಹೇಳುವ ಈ ಕಡೆ ಕೊಡ್ಬೇಕು. ತೀರ್ಮಾನ ಆಗಿದೆಲ್ಲ ಈ ಕಡೆ ಕೊಡ್ಬೇಕು ಆಗಿದೆ. ಮನೆ ಅಧ್ಯಕ್ಷರೇ ಪರ್ಮಿಷನ್ ಕೊಟ್ಟಿದ್ದಾರೆ, ಬೋರ್ಡ್ ಹಾಕಿದಾರೆ. ಈಗ ಅಲ್ಲಿ ಬೋರ್ಡ್ ಹಾಕಿಬಿಟ್ಟಿದ್ದಾರೆ. ಬರೋದಕ್ಕೆ ಅವಕಾಶ ಇದೆ. ಕೊಟ್ಟು ನಮ್ಮ ಇವರು ಕೂಡ, ನಮ್ಮ ಹುಡುಗರು ಕೂಡ ಅದನ್ನ ಅವಕಾಶ ಬಿಟ್ಬಿಟ್ಟಿದ್ದಾರೆ. ತಪ್ಪು ಅಂತ ಕೂತ್ಕೊಳ್ಳೋದು ತಪ್ಪಲ್ಲ ಅನ್ನೋದು ನನಗೆ ಈಗ ಗೊತ್ತಾಯಿತು. ಅದಕ್ಕೆ ಉಗ್ರಪ್ಪನವರ ಸರ್ವಾನುಮತ ಅವರ ಇದಕ್ಕೆ ಅವರ ಪಾದಕ್ಕೆ ಇದನ್ನು ಮಾಡಿ ಅವರ ಕ್ಷಮೆ ಕೇಳ್ತೀನಿ. ಅದಕ್ಕೋಸ್ಕರ ನನಗೆ ಈ ವಯಸ್ಸಿನಲ್ಲಿ ನನಗೆ ಕ್ಷಮೆ ಕೇಳಬೇಕಾದ್ರೆ ಈಗ ಸ್ವಾಮಿ, ಇವತ್ತು ಬಿಸಿನೆಸ್ ಅಡ್ವೈಸರಿ ಕಮಿಟಿಯನ್ನು ಅಲ್ಲೊಂದು ತೀರ್ಮಾನ ಮಾಡ್ತೀವಿ. ಇವತ್ತಿನ ಮಟ್ಟಿಗೆ ಅವಕಾಶ ಮಾಡಿಕೊಡೋಣ. ಯಾಕಂದ್ರೆ
ಯಾಕಂದ್ರೆ ಸ್ವಲ್ಪ ಪ್ಲೀಸ್ ಸಿಟ್ ಡೌನ್. ನಡಳ್ಳಿ ಅವರೇ ಒಂದ್ ನಿಮಿಷ ಈಗ ದಯವಿಟ್ಟು ಇವತ್ತು ಒಂದ್ ನಿಮಿಷ ಕೂತ್ಕೊಳ್ರಿ, ಒಂದ್ ನಿಮಿಷ ಕೂತ್ಕೊಳ್ರಿ. BSc ಮೀಟಿಂಗ್ ಬೇಕಾದ ತೀರ್ಮಾನ ಮಾಡೋದಂತೆ. ಅಲ್ಲಿವರೆಗೆ ಇಲ್ಲಿ ಯಾರು ನಾಳೆ ಬೇಕಾರ ಇಷ್ಟು ಈ ಸದನಕ್ಕೆ ವ್ಯಕ್ತಿ ಅಲ್ಲ ಅವರು. ಈಗ ರಮೇಶ್ ಕುಮಾರ್ ಉಗ್ರಪ್ಪನವರು ಬಹಳ ದೊಡ್ಡವರಾಗಿಬಿಟ್ಟಾರೆ ಇಲ್ಲಿ. ನೋಡಿ, ಈ ಸದನಕ್ಕೆ ದೊಡ್ಡವರಾಗಿಬಿಟ್ಟಾರೆ. ಇರೋವರೆಗೆ ಆ ಬೋರ್ಡ್ ಇರೋವರೆಗೆ ಈ BSc ಮೀಟಿಂಗ್ ಆಗುವವರೆಗೆ ಏನ್ ಗೊತ್ತಿದ್ದು ಮಾತಾಡ್ತೀರಪ್ಪ. BSc ಮೀಟಿಂಗ್ ಆಗುವವರೆಗೆ ಇದು ಬೇಡ ಸಮಾವೇಶ ಬರ್ತಾರ್ರಿ. ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಬೋರ್ಡ್ ಅದಕ್ಕೆ ಕಮಿಟಿಯನ್ನ ಕರೆದು ತೀರ್ಮಾನ ಮಾಡೋಣ. ಅಧ್ಯಕ್ಷರೇ, ರಮೇಶ್ ಕುಮಾರ್ ನೋಡಿ, ನಾನು ಸನ್ಮಾನ್ಯ ಅಧ್ಯಕ್ಷರೇ, ಬೋರ್ಡ್ ಇರೋವರೆಗೆ ಅವ್ರಿಗೆ ಬಂದು ಕೂತ್ಕೊಳ್ಳೋ ಸನ್ಮಾನ್ಯ ಅಧ್ಯಕ್ಷರೇ, ಬೇಡ ಅಂತ ಹೇಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇವತ್ತೇ ಅದಕ್ಕೊಂದು ಅಂತಿಮವಾದಂತ ತೀರ್ಮಾನ ಮಾಡಿ ಮಾಡಬೇಡಿ.